ಅಂಕೋಲಾದ ಶಿರೂರು ಭಾಗದಲ್ಲಿ ಗುಡ್ಡ ಕುಸಿದಿರುವಂತಹ ಪರಿಣಾಮದಲ್ಲಿ ಏನೆಲ್ಲ ಆಗಿದೆ ಅನಾಹುತಗಳು ಅಂತ ನಿಮಗೆಲ್ಲ ಗೊತ್ತಾಗ್ತಾ ಇದೆ. ಈಗ ಒಂದು ಕೆಲಸವನ್ನ ಜಿಲ್ಲಾಡಳಿತ ಮಾಡ್ತಾ ಇದೆ. ಅದೇನು? ಡ್ರೋನ್ ಕಾರ್ಯಾಚರಣೆಗೆ ಮುಂದಾಗ್ತಾ ಇದೆ. ಈಗ ಮೃತದೇಹ ಮತ್ತು ಕಾಣೆಯಾಗಿರುವ ವಾಹನಗಳ ಪತ್ತೆಗೆ ಡ್ರೋನ್ ಮೊರೆ ಹೋಗ್ತಾ ಇದ್ದಾರೆ. ಶಿರೂರು, ಉಳವೆರೆ, ಗಂಗಾವಳಿ ನದಿ ಭಾಗದಲ್ಲಿ ಡ್ರೋನ್ ಬಳಕೆಯನ್ನು ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ. ಡ್ರೋನ್ ಕಾರ್ಯಾಚರಣೆ ಬಗ್ಗೆ ಈಗ ಜಿಲ್ಲಾಡಳಿತ ನಿರ್ಧಾರವನ್ನು ಮಾಡಿದೆ ಅನ್ನುವಂಥದ್ದನ್ನ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಬಟ್ ಮಳೆ ಸಹಕಾರವನ್ನ ಕೊಟ್ಟರೆ ಮಾತ್ರ ಡ್ರೋನ್ ಅನ್ನ ಹಾರಿಸಬಹುದು. ಮಳೆಯಲ್ಲಿ ನಿಮಗೆ ಡ್ರೋನ್ ಹಾರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಮಳೆ ನಿಂತ ಸಂದರ್ಭದಲ್ಲಿ ಡ್ರೋನ್ ಮೂಲಕವಾಗಿ ನೀವು ಕಾರ್ಯಾಚರಣೆಯನ್ನ ಮಾಡಬಹುದು. ಕಾರ್ಯಾಚರಣೆ ಅನ್ನೋಕ್ಕೇನು ಯಾವ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನ ನೋಡೋಕ್ಕೊಂದು ಅಲ್ಲಿ ಅವಕಾಶ ಸಿಗುತ್ತೆ, ಅವರಿಗೆ ಹುಡುಕಕ್ಕೆ ಅವಕಾಶ ಸಿಗುತ್ತೆ. ಕಾರಣ ಯಾವುದೋ ಒಂದು ಕಾರ್ ಎಲ್ಲೋ ಬಿದ್ದೋಗಿದೆ ಅಂತಂದಾಗ ಡ್ರೋನ್ ಮೂಲಕವಾಗಿ ಮೇಲಿಂದ ಕಾಣಿಸ್ಬೋದು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಜೊತೆಗೆ ನದಿ ಪಾತ್ರದಲ್ಲೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಯಾವುದಾದ್ರೂ ವಾಹನಗಳು ಬಿದ್ದು ಸ್ವಲ್ಪ ದೂರದಲ್ಲಿ ಹೋಗಿ ಎಲ್ಲಾದರೂ ನಿಂತ್ಕೊಂಡಿದ್ದಾವ ಅದನ್ನು ಕೂಡ ಚೆಕ್ ಮಾಡ್ತಾರೆ. 2 ದಿನ 3 ದಿನ ಆಗೋಯ್ತು ಆಲ್ಮೋಸ್ಟ್ ಆಲು. ಮೃತದೇಹಗಳೇನಾದರೂ ತೇಲ್ತಾ ಇದ್ದಾವ? ಕಾರಣ ನೀರಿಗೆ ಬಿದ್ದ ನಂತರ 3 ದಿನ ಬೇಕು, ಬಾಡಿ ಮೇಲ್ಗಡೆಗೆ ಬಂದುಬಿಡುತ್ತೆ. ಅದೆಷ್ಟೇ ಕೆಳಗಡೆಗಿದ್ರು ಕೂಡ ಮೇಲ್ಗಡೆ ಕೊಟ್ಬಿಡುತ್ತೆ ನೀರು. ಸೊ ಹಾಗಾಗಿ ಅವುಗಳನ್ನೇನಾದ್ರು ಸಾಧ್ಯ ಆಗುತ್ತಾ ನೋಡೋಕೆ ಅಂತ ಒಂದ್ಸಲ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಡ್ರೋನ್ ಮೂಲಕವಾಗಿಯೂ ಕೂಡ ಕಾರ್ಯಾಚರಣೆ ಅಂತೂ ಮಾಡ್ತಾರೆ. ಕಾರಣ ಈಗ ಪದೇ ಪದೇ ಅಲ್ಲಿ ಗುಡ್ಡ ಕುಸಿತವಾಗ್ತಾ ಇರೋದ್ರಿಂದ ಕಾರ್ಯಾಚರಣೆ ಮಾಡೋಕ್ಕೂ ಕೂಡ ಅಡೆತಡೆ ಆಗ್ತಾ ಇದೆ. ಅಟ್ಲೀಸ್ಟ್ ಡ್ರೋನ್ ಮೂಲಕವಾಗಿ ನೋಡಬಹುದು ಏನಿದೆ ಪರಿಸ್ಥಿತಿ ಅಂತೇಳಿ. ಆ ನಿಟ್ಟಿನಲ್ಲಿ ಮುಂದೆ ಕಾರ್ಯಾಚರಣೆಯನ್ನು ಬೇಗ ಮಾಡಬಹುದು ಅನ್ನೋದು ಈಗ ಜಿಲ್ಲಾಡಳಿತದ ಮುಂದಿನ ಹೆಜ್ಜೆ ಅಂತ ಕಾಣಿಸ್ತಾ ಇದೆ. ಸೊ ಶಿರೂರು ಮತ್ತು ಉಳುವೆರೆ, ಗಂಗಾವಳಿ ನದಿ ಭಾಗದಲ್ಲಿ ಡ್ರೋನ್ ಬಳಕೆಯನ್ನು ಮಾಡ್ಕೊಳ್ಳೋಕ್ಕೆ ಈಗ ದಕ್ಷಿಣ ಕನ್ನಡದ ಜಿಲ್ಲಾಡಳಿತ ಈಗ ಮುಂದಾಗಿದೆ. ಅಂಕೋಲಾದ ಶಿರೂರಿನಲ್ಲಿ ಭೀಕರ ಗುಡ್ಡ ಕುಸಿತ, ಉತ್ತರ ಕನ್ನಡದ ಜಿಲ್ಲಾಡಳಿತ ಮುಂದಾಗಿರೋದು. ಕಾರಣ ಅಲ್ಲಿ ಕಾರ್ಯಾಚರಣೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರೆಡ್ ಅಲರ್ಟ್ ಅಂತ ಹವಾಮಾನ ಇಲಾಖೆ ಘೋಷಣೆಯನ್ನು ಕೂಡ ಮಾಡಿದೆ. ಅಲ್ಲಿ ರೆಡ್ ಅಲರ್ಟ್ ಇದೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾಗಿ ಇನ್ನೂ ಹೆಚ್ಚಿನ ಮಳೆ ಆಗುತ್ತೆ ಅಲ್ಲಿ. ಅದರ ಮಧ್ಯದಲ್ಲಿ ಕಾರ್ಯಾಚರಣೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಅದರ ಇನ್ನೊಂದು ಪರಿಣಾಮ ಏನಾಗ್ತಾ ಇದೆ ಅಂದರೆ ಮತ್ತೆ ಅಲ್ಲಿ ಗುಡ್ಡ ಕುಸಿತವಾಗ್ತಾ ಇರುವಂಥದ್ದು ವರದಿಗಳು ಕೂಡ ಬರ್ತಾ ಇದೆ. ಹಾಗಾಗಿ ಒಂದು ಭಾಗದಲ್ಲಿ ಅದನ್ನು ಮಣ್ಣು ತೆರವು ಮಾಡಿದ್ರೆ ಇನ್ನೊಂದು ಭಾಗದಿಂದ ಮಣ್ಣು ಬೀಳುವಂಥ ಕೆಲಸ ಆಗ್ತಾ ಇದೆ. ಅದು ಈಗಾಗಲೇ ಸಡಿಲಗೊಂಡಿರುವಂಥ ಗುಡ್ಡ ಮತ್ತಷ್ಟು ಬೀಳುವಂಥ ಸಾಧ್ಯತೆ ತುಂಬ ಹೆಚ್ಚಾಗಿದೆ ಈಗ ಅಲ್ಲಿ. ನನ್ನ ಸಹೋದ್ಯೋಗಿ ಈಗ ನವೀನ್ ಸಾಗರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನವೀನ್, ಈಗ ಜಿಲ್ಲಾಡಳಿತ ಡ್ರೋನ್ ಬಳಕೆಯನ್ನ ಮಾಡೋಕೆ ಮುಂದಾಗ್ತಾ ಇರುವಂಥದ್ದು ಗುಡ್ ಆ್ಯಕ್ಚುಲಿ. ಬಟ್ ಮಳೆ ಸಹಕಾರವನ್ನು ಕೊಟ್ಟರೆ ಮಾತ್ರ ಡ್ರೋನ್ ಬಳಕೆ ಸುಲಭವಾಗ್ಬೋದೇನೋ. ಆ ರೀತಿಯಾಗಿ ಬಿಡುವನ್ನ ಕೊಡ್ತಾ ಇದೆಯಾ ಮಳೆ ನವೀನ್? ಮಳೆ ಕಂಟಿನ್ಯೂ ಆಗಿರುವಂತದ್ದು, ಆದ್ರೆ ಸ್ವಲ್ಪ ಬಿಡುವು ಕೊಟ್ಟಾಗ ಡ್ರೋನ್ ಅನ್ನ ಹಾರಿಸಲಾಗ್ತಾ ಇದೆ. ಪೊಲೀಸ್ ಇಲಾಖೆಯ ಡ್ರೋನ್ ಮೂಲಕ ಈಗಾಗಲೇ ಒಂದು ಬಾರಿ ಈಗ ಸರ್ಚ್ ಮಾಡಿರುವಂತದ್ದು. ಶಿರೂರಿನ ಭಾಗದ ಏನು ರಾಷ್ಟ್ರೀಯ ಹೆದ್ದಾರಿ 66 ಏನಿದೆ, ಈ ಭಾಗದ 2 ಭಾಗದಲ್ಲಿಯೂ ಕೂಡ ನೋಡಲಾಗಿದೆ. ಜೊತೆಗೆ ಆ ಗಂಗಾವಳಿಯ ನದಿಯ ತೀರ ಪ್ರದೇಶದಲ್ಲಿ ಒಂದು ಟ್ಯಾಂಕರ್ ಈಗ ಕಾಣೆಯಾಗಿರುವಂತದ್ದು. ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಅವರು ಈಗ ಮಾಹಿತಿ ನೀಡುವಂತದ್ದು. ಅದರಂತೆ ಈಗ ಅದನ್ನು ಕೂಡ ಈಗ ಸರ್ಚ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗ್ಯಾಸ್ ಟ್ಯಾಂಕರಿನ ಒಂದು ಭಾಗ ಎಲ್ಲಾದ್ರೂ ಹೋಗಿ ಬೇರೆ ಊರಿನಲ್ಲಿ ಸಿಡಿದ್ರೆ ಬಹಳಷ್ಟು ಅನಾಹುತಗಳಾಗುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಅದನ್ನು ಕೂಡ ಸರ್ಚ್ ಮಾಡ್ತಾ ಇರುವಂತದ್ದು. ಇನ್ನು ಶಿರೂರಿನ ಭಾಗದಲ್ಲಿ ಏನ್ ಗುಡ್ಡ ಕುಸಿತ ಆಗಿದೆ, ಅಲ್ಲಿ ಅಂಗಡಿ ಏನು ನೆಲಸಮ ಆಗಿತ್ತು, ಮತ್ತೊಂದು ಮನೆ ಕೂಡ ನೆಲಸಮ ಆಗಿತ್ತು, ಆ ಭಾಗದಲ್ಲಿ ಕೂಡ ಸರ್ಚ್ ಮಾಡಲಾಗ್ತದೆ. ಸರ್ಚ್ ಮಾಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಯಾವುದಾದ್ರೂ ವಾಹನಗಳು ಸಿಕ್ಕಿರಬಹುದು ಅಥವಾ ಜನರೇನಾದ್ರು ಮತ್ತೆ ಬದುಕಿದಾರ ಅನ್ನೋದನ್ನು ಕೂಡ ಅಲ್ಲಿ ಈಗ ನೋಡ್ಲಿಕ್ಕೆ ಇದು ಮಾಡ್ತಾ ಇರೋದು. ಯಾಕಂತಂದ್ರೆ ಕಳೆದ 2 ದಿವಸದಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಕಾರ್ಯಾಚರಣೆ ನಡೀತಾ ಇದ್ರು ಕೂಡ ಮತ್ತೆ ಗುಡ್ಡ ಕುಸಿತ ಆಗಿರೋದ್ರಿಂದಾಗಿ ಕಾರ್ಯಾಚರಣೆ ಕೂಡ ಅಡಚಣೆ ಆಗ್ತಾ ಇದೆ. ಮಳೆ ಸಾಕಷ್ಟು ಬೀಳ್ತಾ ಇರೋದ್ರಿಂದಾಗಿ ದೊಡ್ಡ ವಿಘ್ನ ಎದುರಾಗಿರುವಂತದ್ದು. ಹೀಗಾಗಿ ಆ ಭಾಗದಲ್ಲಿ ಈಗ ಡ್ರೋನ್ ಮೂಲಕ ಮೊದಲು ಸರ್ಚನ್ನ ಮಾಡ್ತಾ ಇರುವಂತದ್ದು. ಈ ಡ್ರೋನ್ ಮೂಲಕ ಈಗ ಸದ್ಯದ ಮಟ್ಟಿಗೆ ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಏನು ಶಿರೂರು ಭಾಗದಲ್ಲಿ ಏನು ಗುಡ್ಡ ಕುಸಿದೆ ಆ ಭಾಗದಲ್ಲಿ ಸದ್ಯಕ್ಕೆ ಏನು ಕಾಣ್ತಾ ಇಲ್ಲ. ಇನ್ನು ಒಂದು ಟ್ಯಾಂಕರ್ ಅಥವಾ ಲಾರಿ ಒಳಗಡೆ ಟ್ರಕ್ ಸಿಗಾಕೊಂಡಿರೋ ಸಾಧ್ಯತೆ ಇದಾವೆ ಅನ್ನೋದನ್ನ ಜಿಲ್ಲಾಧಿಕಾರಿಗಳು ಹೇಳಿರುವಂತದ್ದು. ಇನ್ನು ಗಂಗಾವಳಿ ನದಿಯ ತೀರ ಭಾಗದಲ್ಲಿರುವಂತಹ ಪ್ರದೇಶದಲ್ಲೂ ಕೂಡ ಈಗ ಡ್ರೋನ್ ಕ್ಯಾಮರಾದಲ್ಲಿ ಈಗ ಸರ್ಚ್ ಮಾಡ್ತಾ ಇದ್ದಾರೆ. ಬಟ್ ಈವರೆಗೂ ಕೂಡ ಟ್ಯಾಂಕರ್ ಇನ್ನೊಂದು ಪತ್ತೆ ಆಗಿಲ್ಲ. ಒಂದನ್ನ ಈಗಾಗಲೇ ರಕ್ಷಣೆ ಮಾಡಿ ಅದನ್ನ
ಈಗಾಗಲೇ ಒಂದು ಸೇಫ್ ಜಾಗದಲ್ಲಿ ನಿಲ್ಲಿಸಲಾಗಿದೆ. ಆದ್ರೆ ಇನ್ನೊಂದು ಟ್ಯಾಂಕರ್ ಎಲ್ಲಿ ಕಾಣೆಯಾಗಿದೆಯೋ ಅದರ ಈಗ ಭಯ ಕಾಣ್ತಾ ಇರೋದು. ಯಾವ್ದಾದ್ರು ಊರಿನ ಭಾಗದಲ್ಲಿ ಸೇರಿ ಹೋದ್ರೆ, ಯಾಕಂತಂದ್ರೆ ಆ ಗಂಗಾವಳಿ ನದಿ ತೀರ ಭಾಗದಿಂದ ಏನು ಅಗ್ನಾಶಿ ನದಿ ಕೂಡ ಆ ಪಕ್ಕದಲ್ಲೇ ಬರ್ತದೆ. ಆ ಗೋಕರ್ಣದ ಭಾಗದಲ್ಲಿ ಸಮುದ್ರಕ್ಕೆ ಸೇರ್ತದೆ. ಆ ಸಮುದ್ರಕ್ಕೆ ಸೇರುವ ಭಾಗದಲ್ಲಿ ಎಲ್ಲಾದ್ರೂ ಗ್ರಾಮಗಳಲ್ಲಿ ಏನಾದ್ರು ಟ್ಯಾಂಕರ್ ನಿಂತು ಒಳಗಡೆ ಸ್ಫೋಟ ಆದ್ರೆ ಮತ್ತೆ ಸಾಕಷ್ಟು ಅನಾಹುತ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ಗ್ಯಾಸ್ ಲೀಕ್ ಆದ್ರೆ, ಯಾಕಂದ್ರೆ ಗಾಳಿಗಿಂತ ಭಾರ ಇರುವಂತದ್ದು ಗ್ಯಾಸ್, ಅಡಿಗೆ ಗ್ಯಾಸ್ ಆಗಿದೆ. ಹೀಗಾಗಿ ಅದೇನಾದ್ರೂ ಮತ್ತೆ ಆ ಕೆಳಭಾಗದಲ್ಲೇ ಹೋಗೋದು, ಭಾರ ಹೆಚ್ಚು ಭಾರ ಇರೋದ್ರಿಂದ ನೆಲಭಾಗದಲ್ಲಿ ಅದು ಸ್ಪ್ರೆಡ್ ಆಗ್ತದೆ. ಆಗ ಮನೆಗಳಿಗೆ ತೊಂದರೆ ಆಗ್ತದೆ. ಹೀಗಾಗಿ ಒಂದು ಡ್ರೋನ್ ಸರ್ವೆಯನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅರುಣ್, ಈಗಾಗಲೇ ಭೂ ವಿಜ್ಞಾನಿಗಳನ್ನು ಕೂಡ ಈಗ ಬುಲಾವ್ ಮಾಡಲಾಗಿದೆ. ಸದ್ಯ ಈಗ ಇನ್ನೊಂದು ತಾಸುಗಳಲ್ಲಿ ಭೂ ವಿಜ್ಞಾನಿಗಳು ಬರ್ತಾರೆ. ಮತ್ತೆ ಪುಟ್ಟ ಕುಸಿತ ಆಗಿದ್ದರಿಂದ ಮಣ್ಣಿನ ಪರೀಕ್ಷೆಯನ್ನು ಕೂಡ ಮಾಡ್ಲಿಕ್ಕೆ ಈಗ ಸಿದ್ಧತೆ ಮಾಡ್ಕೊಂಡಿರೋದು ಅರುಣ್. ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.